ಮಗು ಹುಟ್ಟಿದ ಮೇಲೆ ಮಗು ಕೂದಲನ್ನ ಯಾವಾಗ ಮುಡಿ ಕೊಡ್ಬೇಕು ಅಂಡ್ ಯಾಕೆ ಮುಡಿ ಕೊಡ್ತಾರೆ, ಮುಡಿ ಕೊಡುವಾಗ ಅಥವಾ ಮುಡಿ ಕೊಟ್ಟಾದ್ಮೇಲೆ ಏನೇನ ಟಿಪ್ಸ್ ನ ಫಾಲೋ ಮಾಡ್ಬೇಕು ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗಿ ನಾವ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾಕೆ ಮುಡಿ ಕೊಡೋದನ್ನ ಒಂದು ಪ್ರೊಸೀಜರ್ ಆಗಿ, ಒಂದು ಸಿಸ್ಟಮ್ ಆಗಿ, ಒಂದು ಕಲ್ಚರ್ ಆಗಿ ಒಂದು ಫಾಲೋ ಮಾಡ್ತಿದೀವಿ ನಾವು ಅನ್ನೋದನ್ನ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾನು ಬೇಸಿಕ್ ಆಗಿ ಹೇಳ್ತೀನಿ ಮಕ್ಕಳಿಗೆ ಯಾವಾಗಿಂದ ಮುಡಿ ಕೊಡಿಸ್ಬೇಕು ಅಂತ. ಹಾಯ್ ಹಾಯ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ನೋಡಿ ಹೇಳ್ಬೇಕು ಪಾಪು. ಥ್ಯಾಂಕ್ ಯು ಸೋ ಮಚ್. 10K ಸಬ್ಸ್ಕ್ರೈಬ್ ಆಗಿದ್ದೀರಾ. ತುಂಬಾ ಥ್ಯಾಂಕ್ಸ್. ನಮಸ್ತೆ ಮಾಡಿ. ತುಂಬಾ ಥ್ಯಾಂಕ್ಸ್. ನಮಸ್ತೆ. ನಮಸ್ತೆ ಮಾಡಿ. ನಡ ಬಂದ್ರು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಸ್ಟಾರ್ಟ್ ಮಾಡುವಾಗ್ಲೇನೆ ಐ ಆಮ್ ವೆರಿ ಹ್ಯಾಪಿ. 10K ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯೂಟ್ಯೂಬ್ ಅಲ್ಲಿ. ದಟ್ಸ್ ರಿಯಲಿ ತುಂಬಾ ಖುಷಿ ಇತ್ತು. ನಾನು 9,998 ಇದ್ದಾಗ ನಾನು ಚೆಕ್ ಮಾಡಿದಾಗ ಲಿಟ್ರಲಿ ನನಗೆ ಒಂಥರ ಖುಷಿ ಕಣ್ಣೀರು ಅಂತ ಏನು ಹೇಳ್ತೀವಿ. ಸೊ ಅದು ದಟ್ ವಾಸ್ ರಿಯಲಿ, ಅಂದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗ್ ಮಾತ್ರ ಗೊತ್ತಿರುತ್ತೆ. 10K ರಿಯಲಿ ಹ್ಯೂಜ್ ಅಂತಂದ್ರೆ, ಈಗ ಬೇರೆಯವ್ರಿಗೆ ತುಂಬಾ ಹೈ ಅಮೌಂಟ್ ಆಫ್ ಫಾಲೋವರ್ಸ್ ಎಲ್ಲ ಇರೋರ್ಗೆ 10K ಏನು ಅಂತ ಅನ್ಸ್ಬೋದು. ಬಟ್ ಸತ್ಯವಾಗ್ಲೂ 10K ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸಿದೆ. ಇದು ಒಂದು ಮಗುವಿನ ಮೈಲ್ ಸ್ಟೋನ್ ಅಲ್ಲಿ ಹೇಗೆ ಅಂಬೆಗಾಲು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ನನ್ಗೂನು ಇದು 10K ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಯ್ ಅದಿತಿ. ನಾನು ಅದಿತಿ ಒಂದ್ ಸ್ವಲ್ಪ ಟ್ವಿನ್ನಿಂಗ್ ತರ ಮಾಡ್ಕೊಂಡು ಇವತ್ತು ನಾವು ಹೊರಟಿರೋದು ಧರ್ಮಸ್ಥಳಕ್ಕೆ ಹೊರಟಿದೀವಿ. ಆಕ್ಚುಲಿ ಅದಿತಿಗೆ ಮುಡಿ ಇತ್ತು, ಕೊಡ್ಬೇಕಿತ್ತು. ಆದ್ರೆ ಕಾರಣಾಂತರಗಳಿಂದ 2 ಮಂತ್ಸ್ ಬ್ಯಾಕೆ ಹೋಗ್ಬೇಕಿತ್ತು, ಹೋಗಕ್ಕೆ ಆಗಿಲ್ಲ. ಈಗ ಮುಡಿ ಕೊಟ್ರೆ ಅದಿತಿ ಬರ್ತ್ಡೇ ಡಿಸೆಂಬರ್ ಅಲ್ಲಿ ಇರೋದು. ಬರ್ತ್ಡೇ ಏನು ಗ್ರ್ಯಾಂಡ್ ಆಗಿ ಏನಿಲ್ಲ, ವೆರಿ ಸಿಂಪಲ್ ಬರ್ತ್ಡೇನೆ. ಬಟ್ ಹೋದ್ ವರ್ಷನೂ ಸಹ ಪಾಪ ಬೋಡಿ ಪಾಪು ಆಗ್ಬಿಟ್ಟಿತ್ತು ಬರ್ಡೇ ದಿನಾನೇ. ಈ ಸಲನಾರ ಅಟ್ಲೀಸ್ಟ್ ಬರ್ಡೇ ಆದ್ಮೇಲೆ ಮುಡಿ ಕೊಡ್ಸೋಣ ಅಂತ ಇರೋದು. ಹೊರಟಿದೀವಿ. ಇಟ್ ವಿಲ್ ಬಿ ಡೆಫಿನೆಟ್ಲಿ ಅ ಲಾಂಗ್ ಡ್ರೈವ್ ಅಲ್ವಾ ಅದಿತಿ? ಅಂಡ್ ಇನ್ನೊಂದ್ ಏನ್ ಗೊತ್ತಾ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಲ್ಲಿ ಡೈಲಿ ರೊಟೀನ್ ಅದಿತಿನೇ ವಾಯ್ಸ್ ಓವರ್ ಕೊಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಕೊಡ್ತಾರೆ ವಾಯ್ಸ್ ಓವರ್ ಅಂತಂದ್ರೆ, ನೀವು ಚೆಕ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇವತ್ತಿನ ವ್ಲಾಗ್ ನ ಮಾಡ್ತಾ ಇದೀನಿ. ನಿನ್ನೆ ಕಂಪ್ಲೀಟ್ಲಿ ಪ್ಯಾಕಿಂಗ್ ಅದೆಲ್ಲ ಬಿಸಿ ಇದೆ, ನಾನು ವ್ಲಾಗೇ ಮಾಡ್ಕೊಳಕ್ ಆಗ್ಲಿಲ್ಲ. ಅಂಡ್ ಡೋಂಟ್ಸ್ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಯಾವ ಡೋಂಟ್ಸ್ ಅಂತಂದ್ರೆ, ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಲ್ಕೊಂಡು ತಾಯಂದಿರು ಸೈಡ್ ಲೈನ್ ಪೊಸಿಷನ್ ಅಂತ ಹೇಳ್ಬೋದು, ಸ್ಲೀಪಿಂಗ್ ಪೊಸಿಷನ್ ಅಂತ ಹೇಳ್ಬೋದು. ಬ್ರೆಸ್ಟ್ ಫೀಡಿಂಗ್ ಮಾಡಬಹುದಾ? ಎಸ್, ಖಂಡಿತವಾಗ್ಲೂ ಮಾಡಬಹುದು. ಆದ್ರೆ ಕೆಲವು ಫಾಲೋ ಮಾಡಬೇಕಾಗಿರುವಂತಹ ಟಿಪ್ಸ್ ಇದೆ. ಕೆಲವು ಟಿಪ್ಸ್ ಗಳನ್ನ ಅಥವಾ ಕೆಲವು ಒಂದು ಅಂಶಗಳನ್ನ ನಾವು ಮಾಡಬಾರ್ದು. ಅಂತಹ ಒಂದು ಡೂಸ್ ಅಂಡ್ ಡೋಂಟ್ಸ್ ನಾನು ಎರಡನ್ನೂ ಅಪ್ಲೋಡ್ ಮಾಡಿದೀನಿ. ಡೂಸ್ ಆಲ್ರೆಡಿ 3 days ಬ್ಯಾಕ್ ಅಪ್ಲೋಡ್ ಮಾಡಿದೆ. ಇವತ್ತು ಡೋಂಟ್ಸ್ ಅಪ್ಲೋಡ್ ಮಾಡಿದೀನಿ. ಅದನ್ನ ನೀವು ಚೆಕ್ ಮಾಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಚೆಕ್ ಮಾಡಿ. ಅಂಡ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಅಂಡ್ ಇನ್ನೂ ಸಾಕಷ್ಟು ಜನ ನನಗೆ ಗೊತ್ತಿರೋರೆ, ತುಂಬಾ ವೆರಿ ಕ್ಲೋಸ್ ಅಂತ ಅನ್ಕೊಂಡಿರೋರು ನೋಡ್ತಾರೆ ಚಾನೆಲ್ ಅಲ್ಲಿ ವಿಡಿಯೋಸ್, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ಗೊತ್ತಿಲ್ಲ, ಐ ಡೋಂಟ್ ನೋ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ನನ್ ಮೇಲೆ ಯಾರು ನಂಬಿಕೆ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಅದಿತಿ AC ಹಾಕಿದ್ರು ಗ್ಲಾಸ್ ತೆಗಿತಾ ಇದಾರೆ, ಅದಕ್ಕೆ ಡ್ಯಾಡ್ ಸ್ವಲ್ಪ ಇರಿಟೇಟ್ ಆಗ್ತಾ ಇದಾರೆ. ಎಸ್, ಕುಚ್ಚುಪ್ಪ ಬನ್ನಿ ಕಮ್. ಎಸ್, ಮಕ್ಕಳಿಗೆ ನಾವು 1 ವರ್ಷದ ಮೇಲೆ ಮುಡಿ ಕೊಡ್ಸೋದು ಅಂತಂದ್ರೆ 1 ವರ್ಷ ಆದ್ಮೇಲೆ ಮುಡಿ ಕೊಡಿಸ್ಬೇಕು ಅನ್ನೋದು ಒಂದು ಆಯುರ್ವೇದ ಶಾಸ್ತ್ರದಲ್ಲಿರೋದು. ಯಾಕಂತಂದ್ರೆ
ಅಷ್ಟರಲ್ಲಿ ಮಗುವಿನ ನೆತ್ತಿ ಬಾಯಿ ಸಾಫ್ಟ್ ಸ್ಪಾಟ್ ಅಂತ ಏನ್ ಹೇಳ್ತೀವಿ ಅದು ಸ್ವಲ್ಪ ಮಟ್ಟಕ್ಕೆ ಕೂಡಿರುತ್ತೆ. ಕೆಲವು ಮಕ್ಕಳುಗಳಿಗೆ 1 ವರ್ಷದಷ್ಟರಲ್ಲಿ ಕಂಪ್ಲೀಟ್ ಆಗಿ ಕೂಡಿರುತ್ತೆ. ಮುಡಿ ಮಾಡುವಾಗ ಯಾವುದೇ ರೀತಿ ಆ ಒಂದು ನೆತ್ತಿ ಬಾಯಿ ಅಂತ ಏನ್ ಹೇಳ್ತೀವಿ ಅದಕ್ಕೇನು ತೊಂದರೆ ಆಗೋದಿಲ್ಲ ಅಂತ. ಹಿಂದಿನ ಕಾಲದಲ್ಲಿ ಯಾಕಪ್ಪ ಮುಡಿ ಕೊಡ್ತಿದ್ರು ಅಂತಂದ್ರೆ 1 ವರ್ಷ ಆದ್ಮೇಲೆ ಯೂಶಲಿ ಕೊಡ್ತಾ ಇದ್ರು. ಅವಾಗ ಯಾಕೆ ಕೊಡ್ತಿದ್ರು ಅಂತಂದ್ರೆ ಮಗುವಿನ ಒಂದು ಹೆಡ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿದ್ಯಾ, ಮಗು ಏನೇ ಒಂದು ಡಿಸಬಿಲಿಟಿ ಇರ್ಬೋದು ಅಥವಾ ಏನೇ ಒಂದು ತೊಂದರೆ ಇದ್ರೂನು ಸಹ ಮಗುವಿನ ಹೆಡ್ ಸ್ಟ್ರಕ್ಚರ್ ಅಲ್ಲಿ ಗೊತ್ತಾಗತ್ತೆ. ಅಂದ್ರೆ ಅದನ್ನ ನೋಡೋದಕ್ಕೋಸ್ಕರ ಅನ್ಸಕ್ಕೆ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅದನ್ನ ನೋಡೋದಕ್ಕೋಸ್ಕರ ಮುಡಿ ಕಾನ್ಸೆಪ್ಟ್ ಇದ್ದಿದ್ದು. ಅಂಡ್ ಮಗುಗೆ ಕರೆಕ್ಟ್ ಆಗಿ ನೆತ್ತಿ ಬಾಯಿ ಇದಾಗಿದ್ಯಾ, ಎಲ್ಲ ಸ್ಕಲ್ ಅನ್ನೋದು ಕರೆಕ್ಟ್ ಆಗಿ ಕೂಡಿದ್ಯಾ, ಎಲ್ಲ ಕಡೆ ಕರೆಕ್ಟ್ ಆಗಿ ಸವ್ದಿದ್ಯಾ ಅನ್ನುವಂತಹ ಒಂದು ಇದನ್ನ ನೋಡ್ಕೊಳ್ಳೋದಕ್ಕೆ ಮುಡಿ ಅಂದ್ರೆ ಬೋಡಿ ಮಾಡಿಸೋದು ಶುರುವಾಗಿದ್ದು. ಅವಾಗ ಹಿಂದಿನ ಕಾಲದಲ್ಲಿ ಅದನ್ನ ಮಾಡ್ತಾ ಇದ್ರು. ಈಗ ಮಗುಗೆ 5 ದಿನದ ಮಗುಗೂ ಕೊಡ್ತಾರೆ ಕೆಲವರು, 3 ತಿಂಗಳು, 5 ತಿಂಗಳು, 9 ತಿಂಗಳು. ಇಟ್ ಡಿಪೆಂಡ್ಸ್ ಆನ್ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಅಥವಾ ನಮ್ಮ ಒಂದು ಕಲ್ಚರ್ ಅಲ್ಲಿ ಯಾವ ರೀತಿ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ಬೋದು. ನಮ್ಮ ಫ್ಯಾಮಿಲಿ ಅವರು ಹೇಗೆ ಫಾಲೋ ಮಾಡಿರ್ತಾರೆ ಅದನ್ನೇ ನಾವು ಫಾಲೋ ಮಾಡ್ಬೋದು. ಇದೇ ಟೈಮ್ ಕೊಡ್ಬೇಕಾ ಅದೇ ಟೈಮ್ ಕೊಡ್ಬೇಕಾ ಅಂತ ಏನೂ ಇಲ್ಲ. ಬಟ್ 1 ವರ್ಷ ಆದ್ಮೇಲೆ ಮಗುಗೆ ನೆತ್ತಿ ಬಾಯಿ ಕೂಡಿರುತ್ತೆ. ಮುಡಿ ಕೊಡುವಾಗ ಮಗುವಿನ ನೆತ್ತಿ ಬಾಯಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಏನಕ್ಕಂತಂದ್ರೆ ಅದು ಬ್ರೈನ್ಗೆ ಸಂಬಂಧಪಟ್ಟಿರೋದ್ರಿಂದ ಒಂದ್ ಸ್ವಲ್ಪ ಟಚ್ ಆದ್ರೂ ಪ್ರಾಬ್ಲಮ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಹುಷಾರಾಗಿ ತುಂಬಾ ಕೇರ್ಫುಲ್ ಆಗಿ ಮಗುಗೆ ಮುಡಿ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಯಾವ್ದು ಇಂಪಾರ್ಟೆಂಟ್ ಅಂತಂದ್ರೆ ಯಾಕಪ್ಪ ಮುಡಿ ಕೊಡಿಸ್ತಾರೆ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಏನು ಅಂತಂದ್ರೆ ಮುಡಿ ಕೊಡುವಾಗ ಏನೇನೆಲ್ಲ ಫಾಲೋ ಮಾಡ್ಬೇಕು ಅಂತಂದ್ರೆ ಮುಡಿ ಕೊಟ್ಟ ಆದ್ಮೇಲೆ ಮಗು ಕಂಪ್ಲೀಟ್ ಬೋಡಿ ಆಗಿದೆ ಅಂತಂದಾಗ ಚಂದನ ಬರುತ್ತೆ ಅಲ್ಲ, ಸೊ ಆ ಚಂದನದ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿ ಮಗುವಿನ ಕಂಪ್ಲೀಟ್ ತಲೆಗೆ ಹಚ್ಚೋದ್ರಿಂದ ಅದು ತುಂಬಾ ತಂಪಾಗತ್ತೆ. ಮಗುಗೆ ಕಟ್ಸು ವೂಂಡ್ಸ್ ಎಲ್ಲ ಆಗಿದ್ರೆ ಅದು ಸ್ವಲ್ಪ ಒಂಥರ ಕೂಲಿಂಗ್ ಸೆನ್ಸೇಷನ್ ಕೊಡತ್ತೆ. ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಮಗುಗೆ ಮಾಯಿಶ್ಚರೈಸರ್ ಸಹ ಅಪ್ಲೈ ಮಾಡ್ಬೋದು. ಏನಕ್ಕಂತಂದ್ರೆ ಅದೂನು ಕೂಲಿಂಗ್ ಸೆನ್ಸೇಷನ್ ಸ್ವಲ್ಪ ಒಂಥರ ಸೂತಿಂಗ್ ಆಗೋದ್ರಿಂದ ಮಗು ಯಾವ್ದೇ ರೀತಿ ಉರಿ ಅಂತ ಅನ್ಸಲ್ಲ. ಅಂಡ್ ಥರ್ಡ್, ಮಗುಗೆ ಎಲ್ಲಾರ ಕಟ್ ಆಗಿದ್ಯಾ ವೂಂಡ್ ಆಗಿದ್ಯಾ ಅಂತ ಕಂಪ್ಲೀಟ್ ಮುಡಿ ಆಗಿದ ತಕ್ಷಣ ನಾವು ನೋಡಿ ಆಗಿದ್ರೆ ಆಂಟಿಸೆಪ್ಟಿಕ್ ಕ್ರೀಮ್ಸ್ ನ ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೇದು. ಅಂಡ್ ಮುಡಿ ಕೊಟ್ಟಾದ್ಮೇಲೆ ಒಂದ್ ಸ್ವಲ್ಪ ದಿನ ಮಕ್ಳನ್ನ ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತೆ. ಏನಕ್ಕಂತಂದ್ರೆ ಬಿದ್ದಾಗ ತಲೆಗೆ ಏಟಾಗತ್ತೆ. ಒಬ್ವಿಯಸ್ಲಿ ಬಿದ್ದಾಗ ಯಾವಾಗ್ಲೂ ತಲೆಗೆನೆ ಏಟಾಗೋದು, ಅಂದ್ರೆ ಕೂದ್ಲಿರೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ರೆ ಯಾವ್ದೇ ರೀತಿ ತೊಂದರೆ ಇರೋದಿಲ್ಲ. ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ಒಂದು ಕಸ್ಟಮ್ ಅಲ್ಲಿ ನಮ್ಮ ಒಂದು ಟ್ರೆಡಿಷನಲ್ ಅಲ್ಲಿ ಯಾವಾಗ ಫಾಲೋ ಮಾಡಿರ್ತಾರೆ ಅವಾಗ್ಲೇ ಫಾಲೋ ಮಾಡಿ. ಕೆಲವರು ಒಂದು ಇದ್ರಲ್ಲಿ ಏನು ಅಂತಂದ್ರೆ ಮುಡಿ ಕೊಡೋವರ್ಗುನು ಮಗುಗೆ ಕೂದಲು ತಗ್ಸೋವರ್ಗುನು ನಾನ್ ವೆಜ್ ಕೊಡೋದಿಲ್ಲ ಅಂತ ಎಲ್ಲ ಹೇಳ್ತಾರೆ. ನಾನು ಹೇಳೋದು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಹಿಸ್ಟ್ರಿಯಲ್ಲಿ ಯಾವ ರೀತಿ ಫಾಲೋ ಮಾಡಿರ್ತೀರೋ ಅದೇ ರೀತಿ ಫಾಲೋ ಮಾಡಿ. ಬಟ್ ಮಗುಗೆ ಮುಡಿ ಕೊಡಿಸಿದ್ಮೇಲೆ ಈ ರೀತಿ ಟಿಪ್ಸ್ ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ಮುಡಿ ಕೊಡಿಸುವಂತಹ ಒಂದು ಪ್ರೊಸೀಜರ್ ಇರ್ಬೋದು ಅಥವಾ ಏನೇನೆಲ್ಲ ಫಾಲೋ ಮಾಡ್ಬೇಕು ಅಂತ. ನೀವು ಥ್ಯಾಂಕ್ಸ್ ಹೇಳಿದ್ರಾ? ಹೇಳಿ. ಥ್ಯಾಂಕ್ ಯು ಸೋ ಮಚ್. ನನ್ ಅದಿತಿ ಯೂಟ್ಯೂಬ್ ಚಾನಲ್ ಹೆಸರೇನು? ಅದಿತಿ ಯೂಟ್ಯೂಬ್ ಚಾನಲ್ ಹೆಸರೇನು? ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ನ ಹೋಗಿ ಚೆಕ್ ಮಾಡಿ. ಅದಿತಿ ಡೈಲಿ ರೊಟೀನ್ ಅವರೇ ವಾಯ್ಸ್ ಓವರ್ ಕೊಡ್ತಿದ್ದಾರೆ. ನಾನು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಕೊಡ್ತಾರೆ. ಸತ್ಯವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ದಟ್ ಅದಿತಿ ಇಷ್ಟು ಚೆನ್ನಾಗಿ ವಾಯ್ಸ್ ಓವರ್ ಕೊಡ್ತಾರೆ. ಕ್ಲಾರಿಟಿ ಇದೆ, ಅದು ತುಂಬಾ ಮುದ್ದಾಗಿ ಕೇಳಿಸುತ್ತೆ ಗೊತ್ತಾ. ಡೈಲಿ ರೊಟೀನ್ ಅಪ್ಲೋಡ್ ಮಾಡ್ತಾ ಇದೀನಿ, ಹೋಗಿ ಚೆಕ್ ಮಾಡಿ. ಆಲ್ರೆಡಿ 3-4 ಡೇಸ್ ಮಾಡ್ತಾ ಇದೀನಿ. ಇವತ್ತು ಹೊರಗಡೆ ಎನಿವೆ ಬಾಬಾ ಕೊಡ್ತೀನಿ, ವೇಟ್ ಮಾಡಿ. ಇವತ್ತು ಎನಿವೆ ಹೊರಗಡೆ ಹೋಗ್ತಿದೀವಲ್ಲ, ಸೊ ಇವತ್ತಿಂದು ಡೈಲಿ ರೊಟೀನ್ ಅಂತಂದ್ರೆ ಡೈಲಿ ಬಂದೇ ಬರುತ್ತೆ ಅದಿತಿಯ ಒಂದು ಡೈಲಿ ರೊಟೀನ್. ಎಸ್, ಒನ್ಸ್ ಅಗೇನ್ ಪ್ರತಿಯೊಬ್ಬರಿಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ನನ್ನ ಎಲ್ಲ ಫಾಲೋವರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್ಗೆ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಇನ್ನು ಈ ಒಂದು ಜರ್ನಿ ಹೋಗುತ್ತೆ ಅಂಡ್ 10K to 100K 1000K ಖಂಡಿತವಾಗ್ಲೂ ಆಗತ್ತೆ. ಯಾಕಂತಂದ್ರೆ ನನಗೆ ನಂಬಿಕೆ ಇದೆ ಅಂಡ್ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ ಇಷ್ಟವಾಗುವಂತಹ ಒಂದು ಮಾಹಿತಿ ಪ್ರತಿಯೊಬ್ಬ ಮಗುವಿಗೆ ಅಂಡ್ ಪ್ರತಿಯೊಂದು ಮನೆಗೂ ಸಹ ಮಾಹಿತಿ ರೀಚ್ ಆಗ್ಬೇಕು. ಏನಕ್ಕಂತಂದ್ರೆ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಟಿಪ್ಸ್ ಗಳಿದೆ ಫಾಲೋ ಮಾಡೋದಕ್ಕೆ.
ಟಿಪ್ಸ್ ಗಳಿದೆ ಫಾಲೋ ಮಾಡೋದಕ್ಕೆ. ಪೇರೆಂಟ್ಸ್ ಗಳು ತುಂಬಾ ಅರ್ಥ ಮಾಡ್ಕೊಳ್ಬೇಕು. ಪೇರೆಂಟಿಂಗ್ ಟಿಪ್ಸ್ ಇರ್ಬೋದು, ಕೆಲವು ಮಾಹಿತಿನ ಅರ್ಥ ಮಾಡ್ಕೊಂಡು ಮಗುವಿನ ಜರ್ನಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಅನ್ನೋದು ತುಂಬಾ ಬೆಸ್ಟ್ ಆಗತ್ತೆ. ಸೊ ದಟ್ ಇಸ್ ಮೈ ಇಂಟೆನ್ಷನ್. ಪ್ರತಿಯೊಬ್ಬ ಮನೆಗೂ ಈ ಮಾಹಿತಿಗಳು ಶೇರ್ ಆಗಬೇಕು. ಅಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಕ್ಕಳಿಗೆ, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಇರ್ಬೋದು ಅಥವಾ ಇನ್ನು ಪುಟ್ಟ ಪುಟ್ಟ ಮಕ್ಕಳುಗಳಿಗೆ ಆಕ್ಟಿವಿಟೀಸ್, ಮೈಲ್ ಸ್ಟೋನ್ ನ ಡೆವಲಪ್ಮೆಂಟ್ ಮಾಡುವಂತಹ ಆಕ್ಟಿವಿಟೀಸ್ ನ, ಹೆಲ್ಪ್ ಆಗುವಂತಹ ಆಕ್ಟಿವಿಟೀಸ್ ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಅಂಡ್ ಅದಿತಿ ಡೈಲಿ ರೊಟೀನ್ ಸಹ ಅದ್ರಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ಲೀಸ್ ನೀವು ಒಂದ್ಸಲ ಚೆಕ್ ಮಾಡಿಲ್ಲ ಅಂತಂದ್ರೆ ಹೋಗಿ ಚೆಕ್ ಮಾಡಿ. ಇಟ್ಸ್ ಡೆಫಿನೆಟ್ಲಿ ತುಂಬಾ ಕ್ಯೂಟ್ ಆಗಿದೆ. ಅಂಡ್ ಎಸ್, ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಅಂಡ್ ಇನ್ನ ವೆರಿ ರೀಸೆಂಟ್ಲಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ 100K ಒಂದು ಫ್ಯಾಮಿಲಿ, ಇನ್ಸ್ಟಾಗ್ರಾಮ್ ಅಲ್ಲಿ 100K ಹ್ಯೂಜ್ ಫ್ಯಾಮಿಲಿ ಆಗತ್ತೆ. ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲೂ ಇದೇ ರೀತಿ ನನ್ನ ಮೇಲೆ ನಂಬಿಕೆ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗೆ ತುಂಬಾ ಥ್ಯಾಂಕ್ಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರ್ಗು ತುಂಬಾ ಥ್ಯಾಂಕ್ಸ್. ಸೊ ಡೆಫಿನೆಟ್ಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ವಿಲ್ ಬಿ ಇನ್ನೂ ದೊಡ್ಡ ಫ್ಯಾಮಿಲಿ ಆಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ನಾನು ಮುಂದೆ ಹೋಗ್ತೀನಿ. ಅಂಡ್ ಪ್ರತಿಯೊಬ್ಬ ಪೇರೆಂಟ್ಸ್ ಗಳಿಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಕೊಡುವಂತಹ ಪ್ರಯತ್ನದಲ್ಲಿ ನಾನಿರ್ತೀನಿ. ಸೊ ನಾಳೆ ಇನ್ನೊಂದು ವ್ಲಾಗ್ ಜೊತೆ ನಾನು ಬರ್ತೀನಿ, ಇನ್ನೊಂದು ಕಾಂಟೆಂಟ್ ಜೊತೆ ನಾನು ಬರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬೈ ಬೈ. ಥ್ಯಾಂಕ್ ಯು.